ನಾನು ಯಾರಂತ ನೋಡ್ತಾ ಇದ್ದೀರಾ? ನನ್ನ ಹೆಸರು ಸುಬ್ಬಮ್ಮ ಅಂತ. ಯಾ ಸುಬ್ಬಮ್ಮ ಅಂತ ಯೋಚನೆ ಮಾಡಕ್ಕೆ ನಾನು. ಪಲ್ಲವಿ ಅದಳಲ್ಲ ಪಲ್ಲವಿ, ಹಾಂ ಅಕ್ಕಿದ ಅತ್ತಿ ಅದೇ ನಾನು ಅತ್ತಿ. ಯಾಕೆ ಏಟು ದಿನ ಆಯ್ತು ನನ್ನ ಮಗಳು ಮನೆಗೆ ಹೋಗಿ, ಗಂಡನ ಮನೆಗೆ ಹೋಗಿ, ಯಾಕೆ ಫೋನ್ ಹಚ್ಚಿಲ್ಲವ. ನಾನು ಹಚ್ಚಿದ್ರೂ ಎತ್ತಾವಳು. ಏನು ಕೆಲಸದಾಗೈತೆ ಏನ ಪಾಪ. ಕಾರ್ತಿಕಾ, ಲೋ ಕಾರ್ತಿಕಾ, ಎಲ್ಲದಿ ಬಾಲು ಇಲ್ಲಿ ಒಂದು ಸ್ವಲ್ಪ. ಏನಾತು ಬೇಯವ್ವ, ಎದಕ್ಕೆ ಒದ್ರಾ ಕುಂತಿದ್ದೀವಿ ಒಂದ ಸಮನ ಒಳಗೆ ಊಟ ಮಾಡಕ್ಕೂ ಬಿಡವಲ್ಲೆಲ್ಲ. ಎದಕ್ಕೆ ಒದ್ರಾ ಕುಂತಿದ್ದೀವಿ ಒಂದ ಸಮನ? ಅಲ್ಲಲ್ಲೋ, ನಿನ್ನ ಹೆಂಡತಿ ತವ್ರ ಮನೆಗೆ ಹೋಗಿ ಎಷ್ಟು ದಿನ ಆಯ್ತು? ಕರೆಯಕ್ಕೆ ಬರಲ್ಲನ ನಿನಗೆ? ಫೋನ್ ಹಚ್ಚಿದ್ದೇನೆ ಏನಿಲ್ಲ ಫೋನು. ಅಕ್ಕಿಗಂತೂ ಗಂಡನ ಮನೆ ಐತನದ ಮರ್ತಂಗೆ ಆಗ್ಬಿಟ್ಟಾಳಕ್ಕೆ ನಿನ್ನ ಹೆಂಡತಿ. ತವ್ರ ಮನೆಯಾಗ ಚಂದನದನ್ನು ತಿನ್ಕೊಂತ ಅಲ್ಲೇ ಇದ್ದು ಬಿಟ್ಟಾಳಲ್ಲ. ಕರಿತೀನಿ ಏನಿಲ್ಲ ಇನ್ನಾಕಿಗೆ. ಇರ್ಲಿ ಬಿಡ್ಬೇಯವ್ವ, ಏನೋ ಹೋಗಾಳ ಇರಾಕ. ಇರ್ಲಿ ಬಿಡತ್ತ, ಇನ್ನೊಂದು 4 ದಿನ ಇದ್ದು ಬರಲಿ. ಅಲ್ಲಲ್ಲೋ, ಇದ್ದು ಬರಲಿ ಇನ್ನ 4 ದಿನ ಅಂತೀಯಲ್ಲ, ಇಲ್ಲ ಮನ್ಯಾಗ ಕೆಲಸ ಯಾರು ಮಾಡ್ತಾರೆ? ನೀ ಮಾಡ್ತೀನಿ, ನಿಮ್ಮಪ್ಪ ಮಾಡ್ತಾನೆ. ನಂಗಂತೂ ಸಾಕ ಹೋಗೈತಿ ಮೊದಲು ಕರೆಯೋಕೆ ನಿನ್ನ ಹೆಂಡತಿಗೆ. ನಾಳೆ ಏಟೊತ್ತಿದ್ರು ಬಾ ಅಂತ ಅನ್ನ ಏನ. ವಾ ತಗೋಬೇಯವ್ವ, ಹೇಳ್ತೀನಂತ. ಆಕಿಗೆ ಹೇಳು, ಬರೋ ಮುಂದೆ ಒಂದು ಸ್ವಲ್ಪ ಕಾಳು ಕಡಿ ತೊಗೊಂಬ ಅಂತಂದು. ಅವ್ರ ಅವನ ಹೊಲದಾಗ ಏನೇನೋ ಹಾಕಾರಂತ ಪೀಕನ ತರಕಾರಿ ಅವು ಇವು. ಒಂದು ಸ್ವಲ್ಪ ತರಕಾರಿ ಕಾಳು ಕಡಿ ತೊಗೊಂಬ ಅಂತ ಹೇಳು. ಹಂಗೆ ಕೈ ಬಿಸ್ಕೊಂಡು ಬಂದ್ಗಿಂದಾಳ. ಆಕಿಗಂತೂ ಮನೆ ಐತಿ, ಜವಾಬ್ದಾರಿ ಅನ್ನೋದು ಗೊತ್ತಿಲ್ಲ ನಿನ್ನ ಹೆಂಡತಿಗೆ. ತಗೋಬೇಯವ್ವ, ಹೇಳ್ತೀನಂತ. ನಿನ್ನ ಹೆಂಡತಿ ಏನು ಓದಾಗಿಂದ ಫೋನ್ ಹಚ್ಚಿಲ್ಲನೇ ಏನಿಲ್ಲ ನಿನಗ? ನನಗಂತೂ ಒಂದು ಫೋನ್ ಹಚ್ಚಿಲ್ಲ. ಹೆಂಗದೀರಿ ಅತ್ತೆರ, ಏನಾಯ್ತು ಮನೇದ ಕೆಲಸ ಏನು ಎತ್ತ, ಒಂದೀಟು ಫೋನ್ ಹಚ್ಚಿಲ್ಲಕ್ಕಿ. ನಿನಗೇನಾರು ಹಚ್ಚಿದ್ಲನ? ಇಲ್ಲಿ ಬಿಡ್ಬೇಯವ್ವ, ನನಗೂ ಹಚ್ಚಿಲ್ಲ. ನಾನು ಹಚ್ಚಕ್ಕೆ ಹೋಗಿಲ್ಲ ಅಕ್ಕಿಗೆ. ಏನಂಗ ಇಲ್ಲಿ ತಂದನ ನೋಡ್ಕೋತೀರಿ ನೋಡ್ರಿ ಸೊಸಿನ. ನಿನಗೆ ಸೊಸಿ ಅನ್ನೋದಿಲ್ಲ, ಆತಗೆ ಹೆಂಡತಿ ಅನ್ನೋದಿಲ್ಲ. ಮತ್ತು ಆ ಹುಡುಗಿಯರು ಎದಕ್ಕೆ ಫೋನ್ ಹಚ್ತಿದ್? ಇಲ್ಲಿ ಬಿಡು, ಆರಾಮ್ ತವ್ರ ಮನೆಗೆ ಹೋಗೈತಿ. ತಣ್ಣಗೆ ಒಂದು 4 ದಿನ ಇದ್ದು ಬರಲಿ. ಪದೇ ಪದೇ ಫೋನ್ ಹಚ್ಚಿ ಕರ್ಯಾಕೆ ಹೋಗ್ಬೇಡ್ರಿ. ನಾನು ಯಾರು ಅಂತ ನೋಡ್ತಾ ಇದ್ದೀರಾ? ನಾ ಇಲ್ಲಿ ಕುಂತಾರಲ್ಲ, ಈಕೆ ಗಂಡದೀನಿ ಸುಬ್ಬಯ್ಯ ಅಂತಂದು. ಪಲ್ಲವಿ ಅದರಲ್ಲ, ಅವ್ರ ಮಾವದೀನಿ ನಾನು. ಈ ಮನೆಗೆ ಯಜಮಾನ, ಹೆಸರಿಗೆ ಅಷ್ಟ ಯಜಮಾನ. ಎಲ್ಲ ಯಜಮಾನ್ಕಿ ಈಕೆ ಕೈಯಾಗ ಕುಂತೈತಿ. ಏನು ಮಾಡೋದು? ಬಂದ ಇವೊಬ್ಬವ ಸೂಗ. ಯಾವಾಗ ನೋಡಿದ್ರು ಸೊಸಿ ಸೊಸಿ ಸೊಸಿ. ಇನ್ನ ಸೊಸಿ ನೆಟ್ಟಿಗೆ ಮಾಡಾಕಿದ್ರೆ ಏನೇ ಏಟಿತ್ತಾನ ನಿಂದು. ಬಾ. ಇನ್ನೇನು ಮಾಡಾಕ್ಬೇಕ್ಲಿ? ಪಾಪ ಮನ್ಯಾಗ ಎಲ್ಲಾರನ್ನೂ ನಡ್ಸ್ಕೊಂಡು ಹೋಗ್ತೈತದ. ಮುಂಜಾನೆಯಿಂದ ಸಂಜೆವರೆಗೂ ನಿನ್ನ ಕೈಯಾಗ ನಿನ್ನ ಕಿರುಕೊಳಕ್ಕೆ ಒಬ್ಬ ಸೊಸಿ ಓಡೋಗಿದ್ದು ನೋಡಿಲ್ಲ. ಈಗಿನೂ ಪಾಪ ಅದು ಮಾಡ್ಕೊಂಡು ಹೋಗ್ತೈತಿ, ಅದಕ್ಕೆ ಹೊಂದ್ಕೊಂಡು ಹೋಗ್ತೈತಿ. ಅದಕ್ಕೂ ಹಿಂಗೆ ಮಾಡ್ತಿದ್ದಲ್ಲ. ನಾಳೆ ನಿನ್ನ ಯಾರು ನೋಡ್ಕೋತಾರ? ಯಾರೂ ನೋಡ್ಕೊಳಂಗಿಲ್ಲ. ಒಂದು ಸ್ವಲ್ಪ ತಗ್ಗಿ ಬಗ್ಗೆ ನಡೆಯೋದು ಕಲಿ. ಮುದ್ದಕ್ಕೆ ಆಗಕ್ಕೆ ಬಂದು ಇನ್ನೊಂದು ಸ್ವಲ್ಪ ದಿನ ಆದ್ರೆ ನೆಲಕ್ಕೆ ಬೀಳ್ತಿದ್ದಿ. ಅವಾಗ ಯಾವ ಸೊಸಿನೂ ಬಂದು ನೋಡ್ಕೊಳಲ್ಲ ನೋಡು. ಇರೋ ಒಬ್ಬ ಸೊಸಿನ ಚಂದನತ ನೋಡ್ಕೊಂಡು ನೀನು. ಅಲ್ಲಲ್ಲೋ, ನಿನಗೇನಾಗಿತ್ಲು ದಾಡಿ? ಹೆಂಡತಿನ ತವ್ರ ಮನೆಗೆ ಕಳಿಸಿ ಅಂತ ಅಂದಮೇಲೆ ಒಂದು ಮಾತು ಫೋನ್ ಹಚ್ಚಿ ಹೆಂಗದಿದಿ ಏನು, ಆರಾಮದಿ ಏನಿಲ್ಲ, ಒಂದು 4 ದಿನ ಆರಾಮಾಗಿದ್ದು ಬಾ ಅಂತ ಹೇಳೋದು ಬಿಟ್ಟು, ಈಗ ನಿಮ್ಮ ಅವ್ರು ಹೇಳಿದ ತಕ್ಷಣ ಫೋನ್ ಹಚ್ಚಿ ಕರಿತಾನಂತೀವ. ಇಲ್ಲಿ ಬಿಡ ಹುಡುಗಿ ಇನ್ನೊಂದು 4 ದಿನ ಆರಾಮಾಗಿ. ಇಲ್ಲಿ ಅಡುಗೆ ಯಾರು ಮಾಡಾಕ್ತಾರ? ನನ್ನ ಕೈಯಾಗ ಆಗಂಗಿಲ್ಲ ಮಾಡಾಕ. ಈಗ ಹೇಳಿ ನೋಡು ನಾನು ಮಾಡ್ತೀನಿ ತಗೋ, ಅದ್ರಾಗೇನೈತಿ. ಒಂದಿಟ್ಟು ಅನ್ನ ಸಾರು ಯಾವ್ದಾರು ಒಂದು ಪಲ್ಯ ಮಾಡ್ತೀನ. ಹೋಗಿ ರೊಟ್ಟಿ ಎಲ್ಲರೂ ತೊಗೊಂಬರ್ತೀನಿ, ತಿಂದ್ರಾತು. ಇಲ್ಲಿ ಸುಮ್ಮನೆ ಹುಡುಗಿ ಒಂದು 4 ದಿನ ತಣ್ಣಗೆ ಮನ್ಯಾಗ ತವ್ರ ಮನ್ಯಾಗ. ಅದೆಲ್ಲ ಏನು ಬೇಡಲೋ, ನೀನು ಫೋನ್ ಹಚ್ಚಿ ಕರಿ ಇವತ್ತು. ಏಟತ್ತಿದ್ರು ನಾಳೆ ಬರಬೇಕು, ಇಲ್ಲ ಅಂದ್ರೆ ನಿಮ್ಮ ಅತ್ತಿ ಫೋನ್ ಹಚ್ತಾಳಂತ ನೋಡಂತನ್ನ. ಆತು ಬೇ. ಏಯ್, ಏನಾರ ಹುಡುಗಿಗೆ ಫೋನ್ ಹಚ್ಚಿ ನಾಳೆನ ಬಾ ಅಂತ ಅಂದಿ ಅಂದ್ರೆ ನೋಡು. ಮತ್ತೆ ನಿನಗೆ ಮನ್ಯಾಗ ಇಟ್ಕೊಳಂಗಿಲ್ಲ, ಮನೆಯಿಂದ ನಾನು ಓಡಿಸ್ಬಿಡ್ತೀನಿ. ಏನೂ ಕರೆಯೋದು ಬೇಡ. ಬರ್ತೈತಗೋ ಹುಡುಗಿ ಇನ್ನೊಂದು 4 ದಿನ ಬಿಟ್ಟು. ತಗೋಯಪ್ಪ, ಕರೆಯಂಗಿಲ್ಲ ಹಂಗಾರ ಫೋನ್ ಹಚ್ಚಿ. ಹಂಗಾರ ಈ ಮನ್ಯಾಗ ನಾನು ಹೇಳಿದ್ದು ನಡೆಯಂಗಿಲ್ಲ. ನಾ ಹೇಳಿದ್ದು ನಡೆಯಂಗಿಲ್ಲ ಅಂದ್ರೆ ನಾನು ಈ ಮನ್ಯಾಗ ಇರಂಗಿಲ್ಲ ಅಂದ್ರೆ ಇರಂಗಿಲ್ಲ. ನಾ ಹೊಕ್ಕಿನಿ. ನೀನು ನನ್ನ ಮಾತು ಕೇಳ ನನ್ಲು, ಗಂಡನೂ ನನ್ನ ಮಾತು ಕೇಳಂಗಿಲ್ಲ, ಮಗನೂ ನನ್ನ ಮಾತು ಕೇಳಂಗಿಲ್ಲ. ಇದಕ್ಕಿರ್ಬೇಕು ಹಂಗಾದ್ರೆ ಈ ಮನ್ಯಾಗ. ನಾ ಇರಂಗಿಲ್ಲ. ನಾನು ನನ್ನ ಮಗಳ ಮನೆಗೆ ಹೋಗ್ತೀನಿ ತಗೋ. ನೀವೇ ಇರಿ ಇಲ್ಲೇ ಉಳ್ಳಾಡ್ಕೊಂತ. ಅಲ್ಲಲ್ಲಿ ಎಷ್ಟು ಸಲ ಆತಿದ್ದೀನಿ ಹೇಳಕ್ಕಂತು. ಒಂದು ಸಲನಾರು ಮನೆ ಬಿಟ್ಟು ಹೋಗಿದ್ದೇನೆ ನೀನು? ಒಂದು ಸಲನೂ ಮನೆ ಬಿಟ್ಟು ಹೋಗಂಗಿಲ್ಲ. ನೀ ಮನೆ ಬಿಟ್ಟು ಹೋದ್ರೆ ನಾನು, ನನ್ನ ಸೊಸಿ, ನನ್ನ ಮಗ ಆರಾಮಾಗಿರ್ತೀವಿ ಮನೆಯಾಗ. ಹೋಗ್ಬಾ ಅಲ್ಲಿ ಮಗಳ ಮನೆಗೆ ಒಂದು 4 ದಿನ. ಹೋಗ್ಬಲ್ಲಿ ನೋಡ್ತೀವಿ ನಾವು. ಒಂದು 4 ದಿನ ಅಲ್ಲ 2 ದಿನನಾರ ಮಗಳ ಮನೆಗೆ ಹೋಗ್ಬಾ ನೋಡೋಣ. ಬರೀ ಮಗಳು 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 ಅಂತಿದ್ವಿ. ಯಾವಾಗ ನೋಡಿದ್ರು 3 ಹೊತ್ತು. ಒಂದಿನಾರ ಕರ್ಕೊಂಡು ಹೋಗಿದ್ದು ಗೊತ್ತಿಲ್ಲ. ಇನ್ನ ಮಗಳ ಚಂದನತಂಗ ನೋಡ್ಕೊಂಡಿದ್ರಿ. ಇನ್ನ ಏನಿತ್ತನ ಬಾ ನಿಂದು? ಅಯ್ಯ, ನನ್ನ ಮಗಳೇನು ನನಗೆ ಬಾ ಅಂತ ಕರಿತಾಳ. ನಾನೇ ಹೋಗಿಲ್ಲ. ನಾನು ಹೋದ್ರೆ ನನ್ನ ಮಗಳು ನನ್ನನ್ನು ಅಂಗೈಯಾಗಿ ಇಟ್ಕೊಂಡು ನೋಡ್ಕೋತಾಳ. ನಿಮಗೇನು ಗೊತ್ತೈತಿ? ಬರೇ ನನ್ನ ಮಗಳಂದ್ರೆ ಕೆಂಡ ಕಾರ್ತೀರಿ ನೀವಂತೂ. ಅಯ್ಯ, ಅಷ್ಟು ಬೀರತ್ತಿದ್ದಕ್ಕೆ ಹೋಗ್ಬಾಲೆ ನೋಡೋಣ. ಹೆಂಗೆ ಹೋಗಿದ್ದಿ? ಬಾ, ನಾನೇ ಬೇಕಾದ್ರೆ ಬಿಟ್ಟು ಬರ್ತೀನಿ. ಬಾ ಹೋಗಂತ. ಬಾ ಬಾ. ಏನು ಬೇಕಾಗಿಲ್ಲ. ನಾನಿಲ್ಲಿ ಮನೆ ಬಿಟ್ಟು ಹೋದೆ ಅಂದ್ರೆ ಈ ಮನೆ ನೋಡ್ಕೊಳ್ಳೋರು ಯಾರು? ಈ ಮನಿನ 3 ಮಧ್ಯಾಹ್ನಕ್ಕೆ ಹರಾಜು ಹಾಕ್ಬಿಡ್ತೀರಿ ನೀವೆಲ್ಲರೂ ಸೇರಿ. ಈ ಮನ್ಯಾಗ ನಾನು ಅದಿನಂತಂದು ಮನೆ ನಡೆಯಾಕ ಕುಂತಿದ್ದು. ಇಲ್ಲಾಂದ್ರೆ ಏನು ನಡೀತಿತ್ತು? ಇಲ್ಲ, ಓಕೆನಾಳ. ನಾನು ಇನ್ನೂ ಸ್ವಲ್ಪ ದಿನ ಬಿಟ್ಟು ನನ್ನ ಮಗಳ ಮನೆಗೆ ಓಕೆನಾಳ್ರಿ. ಅವಾಗ ನೀವ ಬಂದು ಕರೆಯವರೆಗೂ ನಾನೇನು ಈ ಮನೆಗೆ ಬರಕ್ಕೆ ಹೋಗಂಗಿಲ್ಲ. ನೀನೇನಾರ ನಿನ್ನ ಮಗಳ ಮನೆಗೆ ಹೋದಿ ಅಂದ್ರೆ, ಈ ಮನೆ ಬಿಟ್ಟು ಹೋದಿ ಅಂದ್ರೆ ನಾವಂತೂ ಯಾರ್ಯಾರು ಫೋನ್ ಹಚ್ಚಂಗಿಲ್ಲ ನೋಡ್ಲಿ ನಿನಗೆ. ಆರಾಮಾಗಿ ಅಲ್ಲೇ ಇದ್ದು ಬಿಡ್ಲಿ. ಆರಾಮಾಗಿದ್ದು ಬಿಡು. ನಮ್ಮನ್ನು ಆರಾಮಾಗಿರಾಕ್ ಬಿಟ್ಟು ಬಿಡ್ಲಿ ನೀನು. ನಾನು ಓದ್ತೀನಿ ಮನ್ಯಾಗ ನೋಡ್ತೀನಿ. ಆಕೆ ಬರಲಿ, ಆಕೆ ಸೊಸಿಯನ್ನಕ್ಕೆ ಬರಲಿ ಮನೆಗೆ ಮಾಡ್ತೀನಿ ನಾನು ಆಕೆನ. ನನ್ನ ಗಂಡನ್ನು ನಾನು ಎದ್ರಿಗೆ ಚೂ ಬಿಟ್ಟಾಳ. ಆಕೆ ಮಾಡ್ತೀನಿ ಆಕೆಗೆ. ಅಲ್ಲಲ್ಲಿ
ನಿಮ್ಮ ಅವ್ನ ಮಾತು ಕೇಳ್ಕೊಂಡು ಬರೀ ಹೆಂಡತಿಗೆ ಬೈಯೋದು ಹೊಡಿಯೋದು ಮಾಡ್ತಿದ್ಯಲ್ಲ, ನೀನು ಬುದ್ಧಿ ಎತ್ತಾಗಿಟ್ಟಿದಿ. ಆ ಹುಡುಗಿ ನಿನ್ನನ್ನು ನಂಬ್ಕೊಂಡ್ ಬಂದೈತಿಲ್ಲ. ನೀನು ಇಷ್ಟೆಲ್ಲ ಮಾಡಿದ್ರು ತವ್ರ ಮನ್ಯಾಗ ಒಂದು ಮಾತು ಏನೂ ಹೇಳಿಲ್ಲ ಆ ಹುಡುಗಿ. ಒಂದು ತಟಕರ ಬುದ್ಧಿ ಇಟ್ಕೋ. ಬರೀ ನಿಮ್ಮ ಅವ್ನ ಮಾತು ಕೇಳಕ್ಕೆ ಹೋಗ್ಬೇಡ. ನಿಮ್ಮ ಅವ್ನ ಮಾತು ಕೇಳಿದೆ ಅಂದ್ರೆ ನಿಂದ ಸಂಸಾರ ಒಡೆದು ಹೋಗೈತಿ ನೋಡು. ಒಂದು ಸ್ವಲ್ಪ ಚಂದನ ತಂಗ ಬಾಳೆ ಮಾಡ್ಕೊಂಡು ಹೋಗೋದು ಕಲಿ. ಬರೀ ಎಲ್ಲದಕ್ಕೂ ಅವನ ಮಾತು ಕೇಳಕ್ಕೆ ಹೋಗ್ಬೇಡ ನೀನು. ಹೋಗ್ಯಪ್ಪ, ಏನು ಮಾತಾಡ್ತಿದ್ದೀನಿ ನೀನು? ಬರೀ ತಲೆ ಇರ್ತಿರಲ್ಲ, ಒಬ್ರು ತಪ್ಪಷ್ಟಿಗೆ ಒಬ್ರು ಹೋಗ್ರತ್ತಾಗ. ನನ್ನ ಮಗಳ ಅದು ಯಾವಾಗ ಬುದ್ಧಿ ಬರ್ತಿತ್ತು, ತನ್ನ ಸಂಸಾರನ ತಾನು ಯಾವಾಗ ಚಂದನ ತಂಗ ನೋಡ್ಕೊಂಡು ಹೋಗ್ತಾನೋ, ಅದನ್ನು ಯಾವಾಗ ನಾನು ನನ್ನ ಕಣ್ಣಿಂದ ನೋಡ್ತೀನೋ ಅದು ಇವ್ರಿಗೆ ಗೊತ್ತು. ಪಾಪ ಆ ಹುಡುಗಿ ಅದಲ್ಲೇ ಹೊಂದ್ಕೊಂಡು ಹೊಂಟೈತಿ ಈ ಮನ್ಯಾಗ. ಇಲ್ಲಾಂದ್ರೆ 3 ಮಧ್ಯಾಹ್ನಕ್ಕೆ ಮನೆ ಬಿಟ್ಟು ಹೋಗಿರ್ತಿದ್ರು ಬೇರೆ ಯಾರಾಗಿದ್ರು. ನನ್ನ ಹೆಂಡ್ತಿಗೆ ಫೋನ್ ಹಚ್ಬೇಕಪ್ಪ. ನಮ್ಮವ್ವ ಹೇಳೋಳ. ಪಾಪ ನಮ್ಮವ್ವ ಹೇಳಿದ ಮೇಲೆ ಆ ಕೆಲಸ ಮಾಡಕೋಬೇಕು. ನಾನು ಫೋನ್ ಹಚ್ಚಿ ನಾಳೆನ ಬಾ ಅಂತ ಹೇಳ್ತೀನಿ ಅಕ್ಕಿಗೆ. ರಿಂಗ್ ಆಗಕ್ಕಂದ್ರೂ ಲಘುನ ಫೋನ್ ಎತ್ತದ ಗೊತ್ತಿಲ್ಲ ನೋಡಿಕ್ಕಿಗೆ. ಎಲ್ಲರೂ ಹಾಲಲ್ಲಿ ಕೂತ್ಕೊಂಡಾರ ಹೊರಗಡೆ, ಇಲ್ಲೇ ಮಾತಾಡೋಣ. ಹಾಂ, ಹಲೋ ಹೇಳ್ರಿ. ಏನು ಊರಿಗೆ ಹೋದಾಗಿಂದ ಫೋನ್ ಹಚ್ಚಿಲ್ಲಲ್ಲ? ಗಂಡನ ಮನೆ ಐತಿ ಅನ್ನೋದನ್ನು ಮರ್ತ ಬಿಟ್ಟೇನ? ನಾನೇನು ಮರ್ತಿಲ್ರಿ, ಇಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ಬ್ಯುಸಿ ಇದ್ದೆ. ನೀವು ಫೋನ್ ಹಚ್ಬೇಕಿಲ್ಲ, ಹೆಂಡತಿ ಮಕ್ಕಳು ಅದಾರ ಅನ್ನೋದು ನೀವು ಮರ್ತು ಬಿಟ್ಟಿರನ? ಯಾಕ ಮಾತಿನ್ನೂ ಜೋರು ಹೊಂಟಾವಲ್ಲ? ಹಂಗೇನು ಜೋರು ಹೊಂಟಿಲ್ರಿ, ಇದ್ದಿದ್ದನ್ನೇ ಹೇಳಾಕೊಂತೀನಿ. ಏನು ಹೇಳ್ರಿ, ಫೋನ್ ಹಚ್ಚಿದ್ರಲ್ಲ, ಇವತ್ತು ನೆನಪಾದೇನ್ರಿ ನಾನು? ಏನು ಈಗ ನೆನಪಾದ್ರ ಮಕ್ಕಳು? ಅವ್ವ ಅಂದ್ಲು ಏನೋ ನಾಳೆನೇ ಬರ್ಬೇಕಂತ ನೋಡು ಊರಿಗೆ. ಇಲ್ಲಿ ಮನ್ಯಾಗ ಕೆಲಸ ಮಾಡಕ್ಕೆ ಆಗ್ವಲ್ದೆ ನನ್ನ ಕೈಯಾಗ. ಕರಿ ನೀನು ಹೆಂಡ್ತಿನ ಹೋಗಿ ಎಷ್ಟು ದಿನ ಆತು ಬಂದಿಲ್ಲಲ್ಲ ಅಂತ ಅನ್ನಕುಂತಾಳ ನೋಡು. ನಾಳೆ ಬೆಳಿಗ್ಗೆ ಲಘುನ ಬಸ್ ಹತ್ತು ಬಂದ್ಬಿಡು. ನಾಳೆನಾ? ನಾಳೆ ಆಗಂಗಿಲ್ಲ ಬಿಡ್ರಿ, ನಾ ಇನ್ನೊಂದು 4 ದಿನ ಬಿಟ್ಟು ಬರ್ತೀನಿ. ಮುಂದಿನ ವಾರ ಹಂಗೆ ಬರ್ತೀನಿ ತಗೋರಿ. ನಂಗೆ ಒಂದು ಸ್ವಲ್ಪ ಆರಾಮಿಲ್ಲದಂಗೆ ಆಗೈತಿ, ಅದಕ್ಕೆ ನಾ ಇನ್ನೊಂದು 4 ದಿನ ಬಿಟ್ಟು ಬರ್ತೀನಿ. ಅಯ್ಯ, ಅವ್ವ ಹೇಳಲ್ಲಿ ಎಷ್ಟೊತ್ತಿದ್ರು ನಾಳೆ ನೀ ಬರ್ಬೇಕಂತ ಹೇಳ್ದಷ್ಟೇ ಕೇಳು. ನೀವು ಅಲ್ಲೇ ನಿಮ್ಮ ಅವ್ವನ ಮಾತು ಕೇಳ್ಕೊತಾನೆ ಇರ್ರಿ. ನನಗೆ ಆರಾಮಿಲ್ಲ, ನಂಗೆ ಇನ್ನೊಂದು 4 ದಿನ ಬರೋಕ್ಕಾಗಂಗಿಲ್ಲ. ಅಲ್ಲಿ ಬಂದರೂ ಎಲ್ಲ ಕೆಲಸ ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ 4 ದಿನ ಚಂದನ ತಂಗ ರೆಸ್ಟ್ ತೊಗೊಂಡು ಬರ್ತೀನಿ ನಾನು. ಯಾಕೋ ಮಾತಿನ ವರ್ಷನ ಚೇಂಜ್ ಆಗ್ಬಿಟ್ಟೈತಲ್ಲ? ನೀವೇನಾರ ಅನ್ಕೋರಿ, ನನಗೆ ಮಾತ್ರ ಇನ್ನೊಂದು 4 ದಿನ ಬರೋಕ್ಕಾಗಂಗಿಲ್ರಿ, ಅಷ್ಟೇ. ಅಂದಂಗೆ ಹುಡುಗರು ಹೆಂಗದಾವು? ಆರಾಮದಾವಿಲ್ಲ? ಆರಾಮದಾವು. ನೀವು ಕರೆಯಕ್ಕೆ ಬರ್ತೀರಾನೆ ಏನಿಲ್ಲ? ಅವ್ವ ನಿನಗಪ್ಪ ಅಂತ ಅಂದಾಳ, ನೀನ ಬಂದ್ಬಿಡು. ನಂಗೆ ಬರೋಕ್ಕಾಗಂಗಿಲ್ಲ, ಕೆಲಸ ಐತೆ ನಂದು. ನಿಮ್ಮವ್ವ ಕರೆಯಕ್ಕೆ ಹೋಗಂದಿದ್ರೆ ಬರ್ತಿದ್ರೇನ? ಅವು ಹೇಳಿದ್ರೆ ಮತ್ತೆ ಬರಲೇಬೇಕಾಗಿತ್ತಲ್ಲ, ಬರ್ತಿದ್ದೆ ಮತ್ತೆ ಕರೆಯಕ್ಕೆ. ನೀನ ಬಂದ್ಬಿಡು ಬಸ್ಸಿಗೆ, ಮತ್ತೆ ನಾನು ಎದಕ್ಕೆ ಬರ್ಬೇಕು ಅತ್ತಾಗ? ಊಟ? ಊಟ ಆತು ಈಗ. ನಿಮ್ಮವ್ವ ಊಟ ಮಾಡಂದ್ಲನ, ಅದಕ್ಕೆ ಮಾಡಿದ್ರೇನು ಊಟನ? ನಿಮ್ಮವ್ವ ಬ್ಯಾಡ ಅಂದ್ರೆ ಬಿಡ್ತಿದ್ರೇನು ಊಟನ ಮಾಡೋದು? ಯಾಕೆ ಏನೋ ಮಾತಿನ ವರ್ಷ ಭಾಳ ಚೇಂಜ್ ಆಗ್ಬಿಟ್ಟೈತಲ್ಲ, ಇದಕ್ಕೆ ಮತ್ತೆ ಈಗ ಬಂದ್ಬಿಡ್ತೀನಿ ನೋಡಿ ಮತ್ತೆ ಕರೆಯಕ್ಕೆ. ನಿಮ್ಮವ್ವ ಹೇಳಿಲ್ಲಲ್ರಿ ಕರೆಯಕ್ಕೆ ಹೋಗಂತಂದು. ನಿಮ್ಮವ್ವ ಹೇಳಿದ್ರೆ ಮತ್ತೆ ಕರೆಯಕ್ಕೆ ಬರ್ತಿದ್ರಿ. ಈಗ ನಿಮ್ಮವ್ವ ಹೇಳಿಲ್ಲಲ್ಲ, ನನಗೆ ಮಾತ್ರ ಇನ್ನೊಂದು 4 ದಿನ ಬರೋಕ್ಕಾಗಂಗಿಲ್ಲ, ನೀವು ಫೋನು ಹಚ್ಚಕ್ಕೆ ಹೋಗ್ಬೇಡ್ರಿ. ಬರೋ ದಿನ ನಾನು ಫೋನ್ ಹಚ್ತೀನಿ, ಅಲ್ಲಿ ತನಕ ನನಗೆ ಫೋನ್ ಹಚ್ಚಕ್ಕೆ ಹೋಗ್ಬೇಡ್ರಿ. ನಿಮ್ಮ ಪಾಡಿಗೆ ನೀವು ಆರಾಮಾಗಿರ್ರಿ. ಅದೆಲ್ಲ ಏನು ಬೇಡ, ಮಾತು ಸಾಕು. ನಾಳೆ ಎಷ್ಟೊತ್ತಿದ್ರು ಬಂದ್ಬಿಡು ನೀನು. ನಿಮ್ಗೆ ಹೇಳಾಕುಂತೀನಲ್ರಿ, ನನಗೆ ಇನ್ನೊಂದು 4 ದಿನ ಬರೋಕ್ಕಾಗಂಗಿಲ್ಲ, ನನಗೆ ಆರಾಮಿಲ್ಲದಂಗೆ ಆಗೈತಿ, ಅಷ್ಟೇ. ಇಡ್ತೀನಿ ನೋಡ್ರಿ ಫೋನ್. ಹೆದ್ರಕೊಂಡು ಕುತ್ಕೊಂಡಾಗಲ್ಲ ಇನ್ನೂ ಹೆದರ್ಸ್ತಾರೆ ಇವರು. ಪುಷ್ಪ ಹೇಳ್ದಂಗೆ ಇವ್ರಿಗೆ ಹೆದ್ರಕೊಂಡು ಕುತ್ಕೋಬಾರ್ದು. ನನ್ನ ಕಾಲ ಮೇಲೆ ನಾನು ನಿಂತು ಇವ್ರಿಗೆ ಮಾಡಿ ತೋರಿಸ್ತೀನಿ. ನಾನು ಏನನ್ನೋದು ತೋರಿಸ್ತೀನಿ ಇವರಿಗೆ. ಎಷ್ಟೇ ಕಷ್ಟ ಆಗಲಿ ಆ ಕೆಲಸನ, ಪುಷ್ಪ ಹೇಳಿರೋ ಕೆಲಸನ ಮಾಡ್ತೀನಿ. ನನ್ನ ಕಾಲ ಮೇಲೆ ನಾನು ನಿಂತ್ಕೋತೀನಿ. ನಮ್ಮ ಅತ್ತಿದ ಸೊಕ್ಕನ ಮುರಿತೀನಿ, ನಾನು ಬಿಡಂಗಿಲ್ಲ. ನನ್ನ ಗಂಡಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗಂಗೆ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸುಮ್ಮನೆ ಇರೋಂಗಿಲ್ಲ. ಮೊದಲು ಈ ಫೋನನ್ನು ಸ್ವಿಚ್ ಆಫ್ ಮಾಡ್ಬೇಕು. ಇನ್ನೊಂದು 4 ದಿನ ಆನ್ ಮಾಡೋಕ್ಕೆ ಹೋಗ್ಬಾರ್ದು. ಪುಷ್ಪ ಹೇಳ್ದಂಗೆ ಒಂದು 4 ದಿನ ಆರಾಮಾಗಿ ಚಂದನ ತಂಗಿದ್ದು ಹೋಗ್ತೀನಿ ಊರಿಗೆ.